ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ನೆನೆ ಎಪಿಸೋಡ್ 1 ಕಂಪ್ಲೀಟ್ ಮಾಡಿದ್ವಿ. ಸೊ ಎಪಿಸೋಡ್ 2 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಳಸೆಯಿಂದ ಬಿಡುವಾಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನೆನೆ ನೈಟು ಸ್ವಲ್ಪ ಮಳೆ ಇತ್ತು. ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 12:30 ಆಗಿತ್ತು ನೈಟು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೋಡಿ, ನಮ್ಮ ಈ ಕಡಬ ತಾಲೂಕು ಎಡಮಂಗಲ, ಇದು ಒಂದು ಇಂಟೀರಿಯರ್ ವಿಲೇಜು. ಸೊ ಇಲ್ಲಿ ನಮ್ಮ ರಿಲೇಟಿವ್ ಮನೆ ಇದು. ಸೊ ಇಲ್ಲಿಗೆ ಬಂದಿದ್ದೀವಿ. ಪೂಜೆ ಇದೆ, ಇಲ್ಲಿ ದೈವ ಪೂಜೆ ಇದೆ. ಈ ದೈವ ಆರಾಧನೆ ಮುಗಿಸ್ಕೊಂಡು ನಾಳೆ ಬೇರೆ ಪ್ಲ್ಯಾನ್ಸ್ ಇದೆ. ನೋಡಿ, ಇವಾಗ ಇಲ್ಲಿ ಅವ್ರ ಮನೆ ನಿಮಗೆ ತೋರಿಸ್ತೀನಿ, ಆಮೇಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದೆಲ್ಲ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡು. ನೋಡಿ ಇಲ್ಲಿ ಯಾವ ಥರ ಇವಾಗ ನೋಡಿ, ನಮ್ಮ ಬೆಂಗಳೂರು ಕಡೆ ಬೇರೆ ಒಂಥರ ಬೆಳೆಗಳಾದರೆ, ನಮ್ಮ ಕಳಸ ಅದನ್ನು ಘಟ್ಟದ ಮೇಲೆ ಅಂತಾರೆ, ಈ ಭಾಗನ ಘಟ್ಟದ ಕೆಳಗಡೆ ಅಂತಾರೆ. ಅಂದರೆ ಇದು ಸಮುದ್ರದ ಮಟ್ಟಕ್ಕಿಂತ ಘಟ್ಟದ ಮೇಲ್ಗಡೆ 3,000 ಅಡಿಯಷ್ಟು ಮೇಲಿರುತ್ತೆ. ಬೆಂಗಳೂರು 3,500 ಅಡಿ ಮೇಲಿದೆ ಮಂಗಳೂರು ಸಮುದ್ರ ಕಂಪೇರ್ ಮಾಡಿದ್ರೆ. ಇದು ಸಮತಟ್ಟ ಪ್ರದೇಶ ಮಂಗಳೂರು ಸಮುದ್ರಕ್ಕೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿನ ಬೆಳೆಗಳು, ಇಲ್ಲಿ ಸೊಪ್ಪು ಬೆಳೀತಾರೆ, ಅಡಕೆ, ಮೆಣಸು, ಆಮೇಲೆ ಎಸ್ಪೆಷಲಿ ರಬ್ಬರ್ ಜಾಸ್ತಿ ಬೆಳೀತಾರೆ ಇಲ್ಲಿ. ನೋಡಿ, ಇದೆಲ್ಲ ಬದನೆಕಾಯಿ ಹಾಕಿದ್ದಾರೆ. ಇನ್ನು ಸ್ವಲ್ಪ ಹೋದ್ರೆ ಸ್ವಲ್ಪ ಧಗೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರೋದು ನೋಡಿ, ನೇಚರ್ ಫುಲ್ಲು ಸುತ್ತ ಹೆಂಗೆ ಕಾಣಿಸುತ್ತೆ ಅಂತ. ಬ್ಯೂಟಿಫುಲ್ ನೇಚರು, ಪ್ರಶಾಂತವಾದಂಥ ವಾತಾವರಣ. ನೋಡಿ, ಎಸ್ಪೆಷಲಿ ಇಲ್ಲಿ ವೆಜಿಟೇಬಲ್ಸು ಬೆಳೀತಾರೆ. ಈ ಅಳಸಂಡೆ ಕಾಳು, ಆಮೇಲೆ ತೊಂಡೆಕಾಯಿ, ಬದನೆಕಾಯಿ, ಲೇಡೀಸ್ ಫಿಂಗರು, ಬೆಂಡೆಕಾಯಿ, ಆಮೇಲೆ ಎಸ್ಪೆಷಲಿ ಸೊಪ್ಪು ಜಾಸ್ತಿ ಬೆಳೀತಾರೆ. ತುಂಬ ಜನಕ್ಕೆ ಗೊತ್ತಿರಲಿಲ್ಲ, ಬಟ್ ಮಲೆನಾಡಲ್ಲಿ ಎಲ್ಲ ಥರ ಸೊಪ್ಪನ್ನು ಬೆಳೀತಾರೆ. ಸೊ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ತೇವಾಂಶ ಜಾಸ್ತಿ ಇರೋದ್ರಿಂದ ಇನ್ನೂ ಚೆನ್ನಾಗಿ ಬೆಳೆ ಬರುತ್ತೆ. ನೋಡಿ, ಈ ಬದನೆಕಾಯಿಗಳು ನೋಡಿ, ಇದು ಹೈಬ್ರಿಡು. ಈ ಗಿಡ ಸುಮಾರು ಹೆಚ್ಚು ಕಡಿಮೆ 4 to 5 feet ಹೈಟ್ ಬರುತ್ತೆ. ಇದು 4 ತಿಂಗಳು ಬೆಳೆ, ಚೆನ್ನಾಗಿ ಬರುತ್ತೆ. ಆಮೇಲೆ ತೊಂಡೆಕಾಯಿನೂ ಅಷ್ಟೇ. ನೋಡಿ, ಇಲ್ಲಿ ತೊಂಡೆಕಾಯಿ ಹಾಕಿದ್ದಾರೆ. ಇದೂ ಅಷ್ಟೇ, ಇದೂ ಹೈಟ್ ಬರುತ್ತೆ. ನೋಡಿ, ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಈ ಥರ ನೇಚರಲ್ಲಿ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಗೆ ಇನ್ನೂ ಹೊಸ ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ಅಲ್ಲಿ ನಮ್ಮ ರಿಲೇಟಿವ್ ಮನೆ, ನಮ್ಮ ಅತ್ತಿಗೆ ಇದ್ದಾರೆ, ನಮ್ಮ ಅತ್ತಿಗೆ ಅವರ ಮನೆ ಅದು. ಸೊ ನಿಮಗೆಲ್ಲ ಬೇರೆ ಬೇರೆ ಇನ್ನೂ ಕೆಲವೊಂದೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಲೆಟ್ಸ್ ಕಂಟಿನ್ಯೂ. ಆಗಲ್ಲ, ಇಲ್ಲಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಮರ ತೆಗ್ದಿದ್ದಾರೆ, ನಾನು ಒಳಗಡೆ ಕಾಲಿಟ್ಬಿಟ್ಟೆ. ನೋಡ್ಕೊಂಡು ಹೋಗು. ನೋಡಿ, ಕೋಕೋ ಪ್ಲಾಂಟ್, ಇದನ್ನ ಚಾಕ್ಲೇಟ್ಸು, ಐಸ್ ಕ್ರೀಮು, ಎಸ್ಪೆಷಲಿ ಕೋಕೋ ಪೌಡರ್ ಇದಕ್ಕೆ ಉಪಯೋಗಿಸ್ತಾರೆ. ನೋಡಿ, ಇದು ಗಿಡ, ಅದು ನೋಡಿ ಇಲ್ಲಿ ಬಿಟ್ಟಿದೆ ನೋಡಿ. ಅದಿನ್ನು ರೆಡ್ಡಿಶ್ ಯೆಲ್ಲೋ ಕಲರ್ ಆಗುತ್ತೆ. ಇದು ಇನ್ನೂ ರೆಡ್ಡಿಶ್ ಬರುತ್ತೆ, ಯೆಲ್ಲೋ ಕಲರ್ ಆಗುತ್ತೆ. ಅವಾಗ ಅದನ್ನ ಕಟಾವ್ ಮಾಡ್ತಾರೆ. ನೋಡಿ, ಈ ಥರ ಬರುತ್ತೆ. ಹುಷಾರು ಹಳ್ಳ ಇದೆ. ಸೊ ಅದು ರೆಡ್ಡಿಶ್ ಬಂದು ಯೆಲ್ಲೋ ಕಲರ್ ಆದ್ಮೇಲೆ ಒಂದು ಕಟಾವ್ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಈಗ ಬನ್ನಿ, ಇಲ್ಲಿ ಹಸು ಇದೆ, ಕೋಳಿಗಳನ್ನೆಲ್ಲ ಮನೇಲೇ ಸಾಕ್ತಿದ್ದೀವಿ. ಆ ಪ್ಯೂರ್ ನಾಟಿ ಕೋಳಿ, ಫ್ಲೌಟ್ರಿ ಫಾರ್ಮಿಂಗ್. ನೋಡಿ, ಇದು ಅಂಗಳ, ಇದು ನೋಡಿ, ಇದೆಲ್ಲ ಕೋಳಿ. ಇದು ಪಕ್ಕಾ ನಾಟಿ ಕೋಳಿ, ಇವೆಲ್ಲ ದೊಡ್ಡದು. ಕುಕ್ಕುತ್ತಂತ ಕುಕ್ಬಿಟ್ಟು ಅವ್ರು ಗಾಯ ಆಗೋಗಿದೆ ಹೋಯ್ತಿ. ಫುಲ್ಲು ಫೈನ್. ನೋಡಿ ಹಸು. ಲಾಸ್ಟ್ ಟೈಮ್ ಬಂದಾಗ ಇದು ಪ್ರೆಗ್ನೆಂಟ್ ಇತ್ತು, ಈಗ ಕರು ಹಾಕಿದೆ. ನೋಡಿ, ಕರು ಹಾಕಿದೆ ಅಲ್ಲಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ನಮ್ಮದು, ಇದೆಲ್ಲ ಸ್ಟೋರೇಜ್ ಅವ್ರದ್ದು. ಸ್ಟೋರೇಜ್ ಅಲ್ಲಿ ಕಿಚನ್ ಕಡೆ ಹೋಗೋಣ. ಮುಂದೆ ಒಲೆ ಇದೆಲ್ಲ, ಇದೆಲ್ಲ ಮಲೆನಾಡು ಸ್ಟೈಲು.
ಬೆಂಗಳೂರಿನಲ್ಲಿ ಗ್ಯಾಸ್ ಇಲ್ಲ ಅಂತ ಆಯ್ತಾ ಇದ್ದಾರೆ ಜನ. ನಮ್ಗೆ ಯಾಕೆ ಬೇಕು ಗ್ಯಾಸು? ದಿಸ್ ಇಸ್ ದ ರಿಯಲ್ ಸೋರ್ಸ್ ಫಾರ್ ಕುಕ್ಕಿಂಗ್. ಗ್ಯಾಸೇ ಬೇಡ ಅಮ್ಮ. ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ. ಫ್ರೈ ಮಾಡೋದು. ಈಗ ಇನ್ನೊಂದು ಸ್ಪೆಷಲ್ ಸರ್ಪ್ರೈಸ್ ಏನು ಗೊತ್ತಾ? ನಮ್ಮೂರುಗಳಲ್ಲಿ ಅಡುಗೆ ಮಾಡೋಕ್ಕೆ ಸೋರ್ಸ್ ಬಂದು ಸೌದೆನೇ, ಫೈರ್ಗೆ. ಸೊ ಆ ಸೌದೆನ ಇವಾಗ ನಾವು ಅಡುಗೆಗೆ, ಸ್ನಾನಕ್ಕೆ, ಅದರಲ್ಲೂ ಸ್ನಾನಕ್ಕೆ ಜಾಸ್ತಿ ಸೌದೆ ಉಪಯೋಗಿಸ್ತಾರೆ, ಅಡುಗೆಗೆ ಉಪಯೋಗಿಸ್ತಾರೆ. ಸೊ ಹಂಗಾಗಿ ಆ ಸೌದೆ ಎಲ್ಲ ದೊಡ್ಡ ದೊಡ್ಡ ಎಸ್ಟೇಟ್ಗಳಿಂದ, ತೋಟಗಳಿಂದ ದಿಮ್ಮಿಗಳು ದೊಡ್ಡದಿರುತ್ತೆ. ಸೊ ಅದನ್ನು ಯಾವಾಗಲೂ ಹೊಡೆಯೋದು ಭಾಳ ಕಷ್ಟ. ಅದಕ್ಕೇ ಸೌದೆ ಸುಲಿಯೋಕ್ಕಿಂತ ಒಂದು ಮಿಷಿನ್ ಬಂದಿದೆ. ಕಮ ಇದು ಸೌದೆ ಸುಲಿಯೋದೇ ಮಿಷಿನ್ನು. ಇಲ್ಲಿಟ್ಬಿಟ್ಟು ಪ್ರೆಷರಿಗೆ ಅದು ಹೊಡೆಯುತ್ತೆ, ಹೊಡೆದಾಗ ಓಪನ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಿಷಿನು, ಸೌದೆ ಸುಲಿಯೋದೇ ಮಿಷಿನು. ನೋಡಿ ಎಲ್ಲ ಸೌದೆ ಸುಲಿದು ಹಾಕಿದೆ ನೋಡಿ ಇಲ್ಲೆಲ್ಲ ಸೌದೆಗಳು. ನಮ್ಮ ನೇಚರ್ ಬ್ಯೂಟಿ ನೋಡಿ. ನಾವೆಲ್ಲ ಅವಾಗ ಮಳೆ ಬಂದಾಗ ಓಡೋಗ್ತಾ ಇದ್ವಿ, ಮಾವಿನ ಹಣ್ಣು ಬಿದ್ದರೆ ಎತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅಂತ. ಇದೆಲ್ಲ ಕಾಡು ಮಾವಿನ ಹಣ್ಣು, ಸಖತ್ ಟೇಸ್ಟ್ ಬರುತ್ತೆ ನೋಡಿ. ಸೌದೆ ಒಳ್ಳೆ ಹೆಂಗೆ ಸುಲ್ದು ಹಾಕಿದ ಮಿಷಿನ್ ಈ ಥರ ಇರುತ್ತೆ. ನೀನು ಎಕ್ಸ್ಪ್ಲೈನ್ ಮಾಡು. ನಮ್ಮ ಪ್ರಜ್ಞೆ ಕಿಚನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ನಮ್ಮ ಮನೆ ಮಾತ್ರ ನೀನೇ ಬಂದಿಲ್ಲ ತಾನೆ. ಲೈಟ್ ನಮ್ದು ಮನೆ ಗೃಹ ಪ್ರವೇಶ ಆಗುತ್ತೆ, ಹೇಳ್ತೀನಿ. ಇನ್ನೊಂದು ವರ್ಷ ಹೇಳ್ತೀನಿ, ಅಷ್ಟರೊಳಗೆ ಮನೆ ಕಟ್ಟಿದಿರ ಬೇರೆ ಇಲ್ಲ, ಇವಾಗ ಕಟ್ಟ ಸ್ಟಾರ್ಟ್ ಮಾಡ್ಬೇಕು. ಸೊ ಅದಕ್ಕೆ ಅವಾಗ ಕುಸುಮಾಗಿ ಹೇಳ್ತೀನಿ, ಅವನ ಜೊತೆ ಕಾರಲ್ಲಿ ಬರಲೇಬೇಕು, ಬರಲೇಬೇಕು. ಹಾಯ್ ಗಾಯ್ಸ್, ಬೆಳಿಗ್ಗೆ ಟಿಫನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಸ್ಪೆಷಲ್ ಆಗಿ ತೋರಿಸ್ತೀನಿ ನೋಡಿ. ನೀರು ದೋಸೆ, ಮಲ್ನಾಡ್ ಸ್ಪೆಷಲ್ ನೋಡಿ. ನಮ್ಮ ಚಟ್ನಿ ಜೊತೆ ಅದನ್ನು ಹಚ್ಕೊಂಡು ಅಂದರೆ ಸೂಪರ್. ಇದು ನಮ್ದು ಫುಡ್ಡು. ನೀವು ಮಧ್ಯಾಹ್ನದ ಫುಡ್ ಅಪ್ಡೇಟ್ ಮಾಡ್ತೀನಿ, ನೈಟ್ದು ಅಪ್ಡೇಟ್ ಮಾಡ್ತೀನಿ. ಕೀಪ್ ವಾಚಿಂಗ್. ಸೊ ಹಾಯ್ ಗೈಸ್, ನೋಡಿ ಇವಾಗ ಇಷ್ಟು ಮನೆ ಬಗ್ಗೆ ಅಪ್ಡೇಟ್ಸು ಪ್ಲಸ್ ತೋಟದ ಬಗ್ಗೆ ಅಪ್ಡೇಟ್ಸು. ನೆಕ್ಸ್ಟ್ ಅಪ್ಕಮಿಂಗ್ ಇದರಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನಿಸ್ತಾ ಇರ್ತೀನಿ ಗೈಸ್. ನೋಡಿ ಇವತ್ತು ಇಲ್ಲಿ ದೈವದ ಪೂಜೆ ಅಂತ ಮಾಡ್ತಾರೆ, ದೈವಗಳದ್ದು ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಕೆಲವೊಂದು ಪ್ರತೀತಿಗಳಿರುತ್ತೆ. ಆ ಪ್ರತೀತಿಗಳು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಮಧ್ಯಾಹ್ನ ಒಂದು ಪೂಜೆ ಇದೆ, ಸಾಯಂಕಾಲ ಮತ್ತೆ ಇದೆ. ಈ ಥರ ಬಾಳೆ ಎಲೆಗಳೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ ಪೂಜೆ ಟೈಮಲ್ಲಿ ಲೈನಿಗೆ ಜೋಡಿಸ್ತಾರೆ. ಜೋಡಿಸಿ ದೈವಗಳಿಗೆ ಪ್ರಸಾದ ಹಾಕೋದಕ್ಕೆ ಅಂತಲೇ ಇದನ್ನು ಉಪಯೋಗಿಸ್ತಾರೆ. ಇದು ತುಂಬ ಕ್ರಮಗಳಿರುತ್ತೆ. ಕ್ರಮಗಳನ್ನ ಭಾಳ ಶಿಸ್ತು ಸಂಯಮದಿಂದ ಇಲ್ಲಿ ಮಲೆನಾಡು ಜನಗಳು ಮಾಡ್ತಾರೆ. ನೀವು ಆಲ್ರೆಡಿ ನೋಡಿರ್ಬೋದು, ಬೇರೆ ಬೇರೆ ಮೂವೀಸ್ಗಳೆಲ್ಲ, ಕಾಂತಾರ ಇದರಲ್ಲೆಲ್ಲ ನೋಡಿರ್ಬೋದು. ಅದ್ರ ರಿಲೇಟೆಡ್ ಆಗಿ ಈ ಒಂದು ಸಂಪ್ರದಾಯಗಳು ನಡೀತಾ ಇರುತ್ತೆ ಅದೇ ರೀತಿಯಾಗಿ. ಸೊ ಈ ಕೋಲಗಳಾಗಿರ್ಬೋದು, ಈ ಭೂತ ತಂಬಿಲ ಅಂತ ಮಾಡ್ತಾರೆ, ದೈವದ ಪೂಜೆಗಳು, ಇದೆಲ್ಲ ಭಾಳ ನಂಬಿಕೆ, ಆಚಾರ ವಿಚಾರಗಳಿರುವಂಥ ಸಂಪ್ರದಾಯಗಳು. ಸೊ ನಾನು ನಿಮಗೆ ಇದೇ ರೀತಿ ಮಧ್ಯಾಹ್ನ ನಡೆಯುವಂಥ ಪೂಜೆ ಬಗ್ಗೆ ಇನ್ನೂ ಹೆಚ್ಚು ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್.
por lo